ನಕ್ಸಲ್ ಚರಿತ್ರೆ ಭಾಳ ದೊಡ್ಡದಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ಸಂಘರ್ಷವನ್ನು ಮಾಡಿದರು ಅವರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಗಳೆಲ್ಲ ಹೋಗಿದೆ. ಅವ್ರ ಕಡೆನೂ ಹೋಗಿದೆ, ಈ ಕಡೆನೂ ಹೋಗಿದೆ. ಪೊಲೀಸರು, ಸೈನಿಕರು ಅನೇಕರನ್ನು ಅವರು ಕೊಲೆ ಮಾಡಿದ್ದಾರೆ. ಇವರು ಅನೇಕರು ಬಲಿಯಾಗಿದ್ದಾರೆ. ಅವರ ಹೋರಾಟದ ಉದ್ದೇಶ ಸರಿ ಇದೆ, ಆದರೆ ಆ ಹೋರಾಟಕ್ಕೆ ಆಯ್ದುಕೊಂಡ ಮಾರ್ಗ ತಪ್ಪು ಅಂತ ನನ್ನ ದೇಶದ ಕಾನೂನು ಹೇಳ್ತಾ ಇದೆ. ಹಿಂಸೆಯನ್ನು ವಿರೋಧಿಸುವವರು ಯಾವುದೇ ಕಾರಣಕ್ಕೂ ನಕ್ಸಲರ ಹೋರಾಟವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. 13 ವರ್ಷಗಳ ನಂತರ ಕರ್ನಾಟಕದಲ್ಲಿ ಒಬ್ಬ ನಕ್ಸಲೈಟ್ ಹೆಣ ಬಿದ್ದಿದೆ. ವಿಕ್ರಮ್ ಗೌಡ ಅಂತ ನಕ್ಸಲ್ ಮುಖಂಡ 2002-2003ರಿಂದ ಆಕ್ಟಿವ್ ಆಗಿದ್ದ, ನಕ್ಸಲ್ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದ ಒಬ್ಬ ಸಾಧು ಸ್ವಭಾವದ ಮಲೆನಾಡಿನ ಒಬ್ಬ ಹುಡುಗ ನಕ್ಸಲ್ ಮುಖಂಡನಾಗಿ ಬೆಳೀತಾನೆ. ಅರಣ್ಯಾಧಿಕಾರಿಗಳು ವಿನಾಕಾರಣ ಆತನ ಮೇಲೆ ಹಲ್ಲೆ ಮಾಡಿರ್ತಾರೆ. ಅದನ್ನ ಪ್ರತಿಭಟಿಸಿ ಆತ ನಕ್ಸಲೈಟ್ ಆದ. ಅಲ್ಲಿಂದಾಚೆಗೆ ಆತ ಇಲ್ಲಿವರೆಗೂ ಬೆಳೆದು ಬಂದ ಅಂತ ಸ್ಥಳೀಯರು ಹೇಳ್ತಾರೆ. ಅಂತಹ ವಿಕ್ರಮ್ ಗೌಡ ನಿನ್ನೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದ್ದಾನೆ. ಅವನ ಜೊತೆ ಇದ್ದವರು ತಲೆಮರೆಸ್ಕೊಂಡಿದ್ದಾರೆ. ಪೊಲೀಸರು ಹುಡುಕ್ತಿದ್ದಾರೆ. ಒಂದಿಷ್ಟು ಹೆಣಗಳನ್ನು ಅವರು ತಗೊಂಡು ಬರ್ಬೋದು, ಗೊತ್ತಿಲ್ಲ. ಒಂಥರ ದುರಂತದ ಕತೆ ಇದು. ಇದೇ ನಕ್ಸಲ್ ಚಟುವಟಿಕೆಯಲ್ಲಿ ಇದ್ದವರನ್ನ, ನಕ್ಸಲೈಟ್ಗಳಾಗಿದ್ದವರನ್ನ ಮುಖ್ಯವಾಹಿನಿಗೆ ತಂದು ಅವರ ಮನಪರಿವರ್ತನೆ ಮಾಡಿ, ನೋಡ್ರಪ್ಪ, ಹಿಂಸಾ ಮಾರ್ಗ ಅನ್ನೋದಿದೆಯಲ್ಲ, ಸಶಸ್ತ್ರ ಹೋರಾಟ ಅನ್ನೋದು, ಬಂದೂಕು ಗನ್ನುಗಳನ್ನು ಹಿಡ್ಕೊಂಡು ನ್ಯಾಯವನ್ನು ಪಡಿತೀನಿ ಅಂತ ಹೊರಡೋದು ನನ್ನ ದೇಶದಲ್ಲಿ ಘೋಷಿತವಾದಂತಹ ಭಯೋತ್ಪಾದಕ ಕೃತ್ಯ. ದಯವಿಟ್ಟು ಅದನ್ನು ಮಾಡಬೇಡಿ. ಒಳ್ಳೆ ಮನುಷ್ಯರಾಗಿ ಬದುಕಿ, ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೆಷ್ಟು ದಿನ ಈ ಕ್ರೌರ್ಯವನ್ನು ಮೆರಿತೀರಾ ಅಂತ ಹೇಳ್ಬಿಟ್ಟು ಸರ್ಕಾರ ಆ ಥರದೊಂದು ಪ್ರಯತ್ನವನ್ನು ಪಡುತ್ತೆ. ಆದರೆ ಅದನ್ನು ಇದೇ ವಿಕ್ರಮ್ ಗೌಡ ವಿರೋಧಿಸ್ತಾನೆ. ಹಲವರು ಮುಖ್ಯವಾಹಿನಿಗೆ ಬಂದು ಒಂದೊಳ್ಳೆ ಬದುಕನ್ನು ಕಟ್ಕೊಂಡಿದ್ದಾರೆ. ಗೌರಿ ಲಂಕೇಶ್ ಅವರ ಪಾತ್ರ ಅದರಲ್ಲಿ ಬಹಳಷ್ಟಿದೆ. ಇದೇ ವಿಕ್ರಮ್ ಗೌಡ ಗೌರಿ ಲಂಕೇಶ್ ಅವರ ಆ ಪ್ರಯತ್ನವನ್ನು, ಸರ್ಕಾರದ ಆ ಪ್ರಯತ್ನವನ್ನು, ಆ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನು ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ಭಿತ್ತಿ ಪತ್ರವನ್ನು ಹಂಚಿದ್ದ. ಇವತ್ತು ಅದೇ ವಿಕ್ರಮ್ ಗೌಡ ಸತ್ತೋಗಿದ್ದಾನೆ. ಮಲ್ನಾಡು ಭಾಗದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯಾಗುವುದನ್ನು ವಿರೋಧಿಸಿ ಹಲವಾರು ಸಮಸ್ಯೆಗಳಿದೆ. ಅದನ್ನು ನಾನು ಇವತ್ತು ಸ್ಫುಟವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರ ವಿರುದ್ಧ ಅನೇಕ ಹೋರಾಟಗಳೆಲ್ಲ ಆಗ್ತಿದ್ದಾವೆ. ನಕ್ಸಲ್ ಚಟುವಟಿಕೆಗಳು ಕೂಡ ಗರಿಗೆದರಿದ್ದು ಮಾಹಿತಿ ಬಂದಿರೋದ್ರಿಂದ ಪೊಲೀಸರು ನಕ್ಸಲರ ಬೆನ್ನು ಹತ್ತಿದ್ರು. ಯಾಕಂದರೆ ಒಂದಿಷ್ಟು ಜನ ಆ್ಯಕ್ಟಿವ್ ಇದ್ದವರು ಇನ್ನು ಬದುಕಿದಾರಲ್ಲ, ಅವ್ರು ಏನು ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹದ್ದಿನ ಕಣ್ಣಿಟ್ಟು ಓಡಾಟವನ್ನು ಕಳೆದ 1 ವಾರದಿಂದ ಜಾಸ್ತಿ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಆ ಪೈಕಿ ಒಬ್ಬ ನಕ್ಸಲ್, ಅದು ಪ್ರಮುಖ 3-4 ರಾಜ್ಯಗಳಿಗೆ ಬೇಕಾಗಿದ್ದಂಥ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ. ಸ್ನೇಹಿತರೆ, ಯಾರು ಈ ನಕ್ಸಲ್? ಈ ನಕ್ಸಲ್ ಚಳವಳಿ ಎಲ್ಲಿ ಹುಡ್ಕೊಳ್ತು? ಭಾರತ ದೇಶಕ್ಕೆ ಯಾವಾಗ ಬಂತು? ಭಾರತ ದೇಶದಲ್ಲಿ ನಕ್ಸಲ್ ಚಟುವಟಿಕೆಗಳು ಏನೆಲ್ಲ ನಡೀತು ಅನ್ನೋದನ್ನು ನಾನು ಇವತ್ತು ಸ್ಫುಟವಾಗಿ ವಿವರವನ್ನು ಕೊಡ್ತೀನಿ. ದಯವಿಟ್ಟು ಈ ಸ್ಟೋರಿಯನ್ನು ಫುಲ್ಲಾಗಿ ನೋಡಿ. ನನ್ನನ್ನು ಸೇರಿಸಿ ನಾವುಗಳು ನಕ್ಸಲರು ಹೋರಾಟಕ್ಕೆ ಆಯ್ದುಕೊಂಡಂಥ ವಿಚಾರಗಳ ಬೆಂಬಲಿಗರು. ನಕ್ಸಲರು ಯಾವುದರ ಪರ ಹೋರಾಟ ಮಾಡ್ತಾ ಇದ್ರು, ಯಾವುದರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಆ ವಿಚಾರಗಳ ಪರ ಯಾವತ್ತಿಗೂ ನಾವು ನಿಲ್ತೀವಿ. ಆ ವಿಚಾರಗಳ ಪರವಾಗಿ ನಾವು ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ನಕ್ಸಲರು ತಮ್ಮ ಹೋರಾಟಕ್ಕೆ ಬಳಸಿಕೊಂಡ ಮಾರ್ಗ, ಕಂಡುಕೊಂಡ ಮಾರ್ಗ, ಆಯ್ದುಕೊಂಡ ಮಾರ್ಗ ಅದು ಹಿಂಸಾ ಮಾರ್ಗ ಆಗಿರೋದ್ರಿಂದ, ಆ ಹಿಂಸಾ ಮಾರ್ಗ ನನ್ನ ದೇಶದ ಕಾನೂನಿಗೆ ವಿರುದ್ಧವಾಗಿರೋದ್ರಿಂದ ನಾವು ನಕ್ಸಲರ ಹೋರಾಟಕ್ಕೆ ಆಯ್ದುಕೊಂಡ ಮಾರ್ಗ ಸಶಸ್ತ್ರ ಹೋರಾಟದ ಮೂಲಕ ಗನ್ನು ಬಂದೂಕನ್ನು ಇಟ್ಟು ನಾವು ಕ್ರಾಂತಿ ಮಾಡ್ತೇವೆ. ಆ ಮೂಲಕ ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳುತ್ತೇವೆ, ಹೋರಾಟದಲ್ಲಿ ಯಶಸ್ವಿಯಾಗುತ್ತೇವೆ ಅನ್ನುವಂಥ ಒಂದು ಭ್ರಮೆ ಇದೆಯಲ್ಲ, ಆ ಭ್ರಮೆಯ ವಿರೋಧಿಗಳು ನಾವು. ಈ ಒಕ್ಕಣೆಯನ್ನು ಸ್ಟಾಪ್ ಮಾಡಿ ವಿಚಾರಗಳಿಗೆ ಡೈರೆಕ್ಟಾಗಿ ಹೋಗ್ತೀನಿ. ದಯವಿಟ್ಟು ಈ ಸ್ಟೋರಿಯನ್ನು ಫುಲ್ಲಾಗಿ ನೋಡಿ. ನಿಮಗೆ ನಕ್ಸಲರು ಅಂದರೆ ಏನು, ಅವರ ಭಯೋತ್ಪಾದಕರ, ಅವರ ಹೋರಾಟದ ಉದ್ದೇಶ ಏನು, ದುರುದ್ದೇಶ ಏನು, ಸದುದ್ದೇಶ ಏನು, ಎಲ್ಲದನ್ನು ನೀವು ದಯವಿಟ್ಟು ತಿಳ್ಕೊಳ್ಬೇಕು. ಸ್ನೇಹಿತರೆ, ಮಲೆನಾಡಿನ ಜನರ ಬದುಕಿಗೆ ಮಾರಕ ಆಗಿರುವ ಕಸ್ತೂರಿ ರಂಗನ್ ವರದಿ, ಅರಣ್ಯ ಒತ್ತುವರಿ ತೆರವು, ಸೆಕ್ಷನ್ 4 ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಜಾರಿ, ನಿವೇಶನ ರಹಿತರಿಗೆ ದಶಕಗಳು ಕಳೆದರೂ ನಿವೇಶನ ನೀಡದಿರೋದು ಮಲೆನಾಡಿಗರನ್ನ ಆತಂಕಕ್ಕೆ ತಳ್ಳಿರೋ ವಿಚಾರ ನಿಮಗೆ ಗೊತ್ತಿರುತ್ತೆ. ಇದರ ವಿರುದ್ಧ ಹಲವು ಸಂಘಟನೆಗಳು ಹೋರಾಟ ನಡೆಸ್ತಾನೆ ಇದೆ. ಸರ್ಕಾರದ ಜನ ವಿರೋಧದ ನಡೆಗಳು
ಮಲೆನಾಡಿನಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆಗೆ ಇಂಬು ನೀಡ್ತಿದೆ ಎನ್ನಲಾಗ್ತಿದೆ. ಇತ್ತ ಪೊಲೀಸರು ಸಹ ನಕ್ಸಲರ ಹೆಡೆಮುರಿ ಕಟ್ಟಲು ಮತ್ತೆ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ರಾತ್ರಿ ವಿಕ್ರಮ್ ಗೌಡ ಸೇರಿದ ಹಾಗೆ 5 ಮಂದಿ ನಕ್ಸಲರ ತಂಡ ಸೀತಂಬೈಲು ಸಮೀಪ ರೇಷನ್ ಸಂಗ್ರಹಕ್ಕೆ ಬಂದಾಗ ಎಎನ್ಎಫ್ ತಂಡ ಕಾರ್ಯಾಚರಣೆ ನಡೆಸಿ ವಿಕ್ರಮ್ ಗೌಡರನ್ನ ಗುಂಡಿಟ್ಟು ಹತ್ಯೆ ಮಾಡಿದೆ. ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವ ವಿಕ್ರಮ್ ಗೌಡ ಮೂಲ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲು ನಾಡವಾಲು ಗ್ರಾಮ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ನಾಯಕತ್ವ ತಮಿಳುನಾಡು ಮೂಲದ ಕುಪ್ಪಸ್ವಾಮಿ ವಹಿಸಿಕೊಂಡಿದ್ದರೆ ರಾಜ್ಯದಲ್ಲಿನ ಜವಾಬ್ದಾರಿ ವಿಕ್ರಮ್ ಗೌಡನ ಹೆಗಲಿಗಿತ್ತು. 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿರುವ ವಿಕ್ರಮ್ ಗೌಡ ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದ ವಿಕ್ರಮ್ ಗೌಡ 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಪರಾರಿಯಾಗಿದ್ದ. 2016ರಲ್ಲಿ ಕೇರಳ ಪೊಲೀಸರಿಗೂ ಚಳ್ಳೆಹಣ್ಣು ತಿನ್ನಿಸಿದ್ದ. ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್, ಮೋಸ್ಟ್ ವಾಂಟೆಡ್ ನಕ್ಸಲ್ ಆಫ್ ಕರ್ನಾಟಕ. ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ. 2 ಸೈಡ್, ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಅವರ ಮೇಲೆ 61 ಕೇಸ್ಗಳಿತ್ತು. ಅನೇಕ ರೀತಿ ಕೇಸ್ಗಳು, ಮರ್ಡರ್, ಎಕ್ಸ್ಟಾರ್ಷನ್, ಈ ರೀತಿಯ ಕೇಸ್ಗಳು, ಹಾಗೂ 19 ಕೇಸು ಕೇರಳದಲ್ಲಿ ಇತ್ತು. ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಅಂಡ್ ಮೋಸ್ಟ್ ಡ್ರೆಡೆಡ್. ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು 10 ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟ್ ಅಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ. 10th ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ. ವಿಕ್ರಮ್ ಗೌಡ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮುಖ್ಯ ಕಾರಣ ಅರಣ್ಯ ಇಲಾಖೆಯವರು. ಅವರು ಆತನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆಸಿದ್ರು. ಇದರಿಂದಾಗಿ ಆತ ಈ ತಂಡದಲ್ಲಿ ತೊಡಗಿಸಿಕೊಂಡು ಅಲ್ಲಿಂದ ಆತ ಆ ತಂಡದ ಜೊತೆಗೆ ಬೆಳೆದ. ಸಾಧು ಸ್ವಭಾವದ ಹುಡುಗ ನಕ್ಸಲ್ ಆಗಿ ಬದಲಾದ ಅಂತೇಳಿ ಆ ಊರಿನವರು ಹೇಳ್ತಾರೆ. ಸ್ನೇಹಿತರೆ, ಈಗ ನಾವು ನಕ್ಸಲರು ಯಾರು, ಅವರ ಉದ್ದೇಶ ಏನಿದೆ ಅದನ್ನು ತಿಳ್ಕೊಳ್ಳೋಣ. ನಕ್ಸಲ್ ಹೋರಾಟದ ಉದ್ದೇಶ ಸರಿ ಇದೆ, ನಾನು ಮೊದಲೇ ಹೇಳಿದೆ ನಿಮಗೆ. ಆದರೆ ಹೋರಾಟ ಮಾಡುವ ರೀತಿ ನಮ್ಮ ದೇಶದ ಕಾನೂನಿಗೆ ವಿರುದ್ಧ. ಹಾಗಾಗಿ ನಕ್ಸಲೈಟ್ ಸಂಸ್ಥೆಗಳ ಎಲ್ಲ ರೂಪಗಳನ್ನು, ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ, ಭಾರತದ ಆಕ್ಟ್ 1967ರ ಅಡಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳು ಕಾನೂನು ಬಾಹಿರ ಸಂಸ್ಥೆ ಅಂತ ಘೋಷಣೆ ಮಾಡಲಾಗಿದೆ. ಹಿಂಸೆಯ ಮಾರ್ಗ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿದ್ದರೂ ಕಡೆಗೆ ಗೆದ್ದಿದ್ದು ಅಥವಾ ಹೆಡ್ಲೈನ್ ಆಗಿ ಉಳಿದುಕೊಂಡಿದ್ದು ಅಹಿಂಸಾ ಮಾರ್ಗ. ನಕ್ಸಲ್ ಎಂದರೆ ದೇಶದ್ರೋಹಿಗಳಲ್ಲ, ದೇಶಕ್ಕೆ ಬಾಂಬಿಟ್ಟು ಬೇರೆ ದೇಶದ ಪರವಾಗಿ ಕೆಲಸ ಮಾಡುವವರಲ್ಲ. ಅವರು ದೇಶದೊಳಗಿನ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಹೋರಾಟಕ್ಕಿಳಿದವರು. ಮೊದಲೇ ಹೇಳಿದಂತೆ ಅವರು ಹೋರಾಟಕ್ಕೆ ತೆಗೆದುಕೊಂಡ ವಿಚಾರ ಸರಿ ಇದೆ, ಆದರೆ ಹೋರಾಟ ಮಾಡಲು ಆಯ್ದುಕೊಂಡ ಮಾರ್ಗದಲ್ಲಿ ಹಿಂಸೆ ಇದೆ. ಹಾಗಾಗಿ ಅದು ತಪ್ಪು. ಹಾಗಾದರೆ ನಕ್ಸಲರ ಹೋರಾಟ ಯಾವ ಕಾರಣಕ್ಕೆ ಎಂಬ ಬೇಸಿಕ್ ವಿಚಾರ ನಾವು ತಿಳ್ಕೋಬೇಕು. ಅರಣ್ಯದಲ್ಲಿ ವಾಸಿಸುವ ಆದಿವಾಸಿ ದಲಿತರು ತಮ್ಮ ವಾಸಿಸುವ ಹಕ್ಕುಗಳನ್ನು ಕಳ್ಕೊಂಡಿದ್ದಾರೆ. ಸರ್ಕಾರ ಅವರನ್ನು ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನವನ ನಿರ್ಮಾಣದ ಕಾರಣಕ್ಕಾಗಿ ಒಕ್ಕಲೆಬ್ಬಿಸುತ್ತಿದ್ದಾರೆ. ರೆಸಾರ್ಟ್ ಗಣಿಗಾರಿಕೆಗೆ ಅನುಮತಿ ನೀಡ್ತಿದ್ದಾರೆ. ನಾಗರಿಕ ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಗಾಗಿರುವ ಆದಿವಾಸಿ ಸಮುದಾಯದ ಹಕ್ಕುಗಳಿಗಾಗಿ ನಕ್ಸಲರು ಹೋರಾಟ ಮಾಡ್ತಾರೆ. ಹಾಗೆಯೇ ಅರಣ್ಯವಾಸಿ ದಲಿತ ಬುಡಕಟ್ಟುಗಳ ಬಹಳಷ್ಟು ಜಮೀನುಗಳನ್ನು ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ತೆಗೆದುಕೊಂಡಿರೋದ್ರಿಂದ ಆದಿವಾಸಿಗಳು ಅರಣ್ಯದಲ್ಲಿ ಕೃಷಿ ಮಾಡುವಂತಿಲ್ಲ, ಅರಣ್ಯ ಉತ್ಪತ್ತಿ ಸಂಗ್ರಹಿಸುವ ಸ್ಥಿತಿಯಲ್ಲಿಲ್ಲ. ಬಡತನ ಮತ್ತು ಸಮಾನತೆ ಕೊರತೆಯ ವಿರುದ್ಧ ನಕ್ಸಲರು ಹೋರಾಟವನ್ನು ನಡೆಸುತ್ತಾರೆ. ಮಲೆನಾಡು ಪ್ರದೇಶದಲ್ಲಿ ತೋಟದ ಕಾರ್ಮಿಕರ ಸಮಸ್ಯೆಗಳನ್ನು ಕೇಳೋರೇ ಇಲ್ಲ. ನೂರಾರು ಸಾವಿರಾರು ಎಕರೆ ತೋಟ ಹೊಂದಿರುವ ಭೂಮಾಲೀಕರು ತೋಟದ ಕಾರ್ಮಿಕರನ್ನ ಜೀತದಾಳುಗಳಂತೆ ನಡೆಸಿಕೊಳ್ತಾರೆ. ಅದರ ವಿರುದ್ಧದ ಜನ ಚಳವಳಿಯನ್ನು ನಕ್ಸಲರು ನಡೆಸ್ತಾರೆ. ಮೂಲ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕು, ಶತಶತಮಾನದಿಂದ ಬಾಳಿ ಬದುಕಿರುವ ಭೂಮಿ ಅವರದ್ದಾಗಬೇಕು, ರಸ್ತೆ ನೀರು ವಿದ್ಯುತ್ ಒದಗಿಸಬೇಕು. ಮಲೆನಾಡು ಭಾಗದಲ್ಲಿ ಈಗಲೂ ಜಮೀನ್ದಾರಿ ಪದ್ಧತಿ ಜಾರಿಯಲ್ಲಿದೆ ಹಾಗೂ ಕೋಮುವಾದದ ವಿರುದ್ಧ ಹೋರಾಟ, ಇವೆಲ್ಲವೂ ನಕ್ಸಲರ ಬೇಡಿಕೆಗಳು. ಕಾಡಿನ ನಿವಾಸಿಗಳಿಗೆ ಹಕ್ಕುಪತ್ರ, ನೀರು, ವಿದ್ಯುತ್, ರಸ್ತೆ ಒದಗಿಸಿ ಅಧಿಕಾರಿಗಳು ಪೊಲೀಸರು ಕ್ರೂರವಾಗಿ ವರ್ತಿಸುವುದನ್ನು ನಿಲ್ಲಿಸಿದರೆ ನಕ್ಸಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಈ ಹಿಂದೆ ಸ್ಪೀಕರ್ ಆಗಿದ್ದ ಕಾಗೋಡು ತಿಮ್ಮಪ್ಪ ಅವರೇ ಹೇಳಿದರು. ಈ ನಕ್ಸಲ್ವಾದಿಗಳು ಚೀನಾದ ಮಾವೋತ್ಸೆ ತುಂಗ್ ಅವರ ಸಮಾಜವಾದ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡವರು. ಕಮ್ಯುನಿಸ್ಟ್ ಪಾರ್ಟಿ ಅಥವಾ ವೈಜ್ಞಾನಿಕ ಸಮಾಜವಾದದ ಸಿದ್ಧಾಂತಗಳನ್ನು ಮೊದಲು
ಪ್ರಚುರಪಡಿಸಿದ್ದು ಜರ್ಮನಿಯ ಕಾರ್ಲ್ ಮಾರ್ಕ್ಸ್. ಲೆನಿನ್ ರಷ್ಯಾದಲ್ಲಿ ದೊಡ್ಡ ಕ್ರಾಂತಿಯ ಮೂಲಕ ಕಮ್ಯುನಿಸ್ಟ್ ಸರ್ಕಾರವನ್ನು 1917ರಲ್ಲಿ ಸ್ಥಾಪಿಸಿದರು. ಅದು ಚೀನಾದ ಮೇಲೆ ಪ್ರಭಾವ ಬೀರುತ್ತೆ. ಮಾವೋ ಸೆತುಂಗ್ 1949ರಲ್ಲಿ ದೊಡ್ಡ ರಕ್ತ ಕ್ರಾಂತಿಯ ಮೂಲಕ ಚೀನಾದಲ್ಲಿ ಕಮ್ಯುನಿಸ್ಟ್ ಆಡಳಿತವನ್ನು ತಂದರು. ದೊಡ್ಡ ಜಮೀನ್ದಾರರು, ಬಂಡವಾಳಶಾಹಿಗಳು ಸೇರಿದಂತೆ ತಿರಸ್ಕೃತ ಸಮುದಾಯವನ್ನು ವಿರೋಧಿಸಿದ ಎಲ್ಲಾ ಶ್ರೀಮಂತರನ್ನ ಕೊಂದು ರಷ್ಯಾದ ಮಾದರಿಯಲ್ಲಿ ಚೀನಾ ಗಣರಾಜ್ಯವನ್ನು ಸ್ಥಾಪಿಸಿದರು. ಭಾರತದ ಬಂಗಾಳದ ನಕ್ಸಲ್ ಬರಿಯಲ್ಲಿ ಆರಂಭವಾದ ಕಮ್ಯುನಿಸ್ಟ್ ಪಾರ್ಟಿಯು ಈ ಮಾವೋ ಉಗ್ರ ಸಮಾಜವಾದದ ಸಿದ್ಧಾಂತವನ್ನು ನಂಬುತ್ತೆ ಮತ್ತು ಅನುಸರಿಸುತ್ತೆ. ಆದ್ದರಿಂದ ಅದಕ್ಕೆ CPIM ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಮಾವೋ ಅಂತ ಹೆಸರಿಡಲಾಗಿದೆ. ಭಾರತವು 1947ರ ನಂತರ ಜವಾಹರ್ಲಾಲ್ ನೆಹರು ಮುಂದಾಳತ್ವದಲ್ಲಿ ಗಣತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಅನುಸರಿಸಿತ್ತು. ಭಾರತವು ಪ್ರಜಾತಂತ್ರ ಗಣರಾಜ್ಯವಾಗಿದ್ದು ವ್ಯಕ್ತಿಯ ಮೂಲಭೂತ ಹಕ್ಕಿಗೆ ಮತ್ತು ಸ್ವಾತಂತ್ರ್ಯಕ್ಕೆ ಪೂರ್ಣ ಮಾನ್ಯತೆ ಕೊಡೋದು. ಭಾರತ ಸರ್ಕಾರ ಭಾರತದ ರಾಜ್ಯಾಂಗಕ್ಕೆ ಬದ್ಧವಾಗಿದ್ದು ಪ್ರಜಾತಂತ್ರಕ್ಕೆ ಮನ್ನಣೆ ಕೊಡುವುದಾಗಿ ಹೇಳಿತ್ತು. ಅಮಾಯಕರನ್ನ ಕ್ರಾಂತಿಯ ಹೆಸರಲ್ಲಿ ಕೊಲ್ಲೋದನ್ನು ವಿರೋಧಿಸಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೆಸಿತ್ತು. ಮಾವೋವಾದಿಗಳ ಸಶಸ್ತ್ರ ದಂಗೆಗೆ ರಕ್ತ ಹರಿದ ನೆಲ ನಕ್ಸಲ್ ಬರಿ. ಶೋಷಣೆಗೆ ಒಳಗಾದ ಸಮುದಾಯಗಳಿಗೆ ನ್ಯಾಯ ಕೊಡಿಸುವ ಹಿಂಸೆಯ ಮಾರ್ಗದಲ್ಲಿ ಹೆಜ್ಜೆ ಹಾಕಿದವರನ್ನ ನಕ್ಸಲರು ಎಂದು ಗುರುತಿಸಲಾಯಿತು. ಭೂಮಾಲೀಕರಿಂದ ನಿರಂತರವಾಗಿ ಅನುಭವಿಸಿದ ಶೋಷಣೆಯಿಂದ ಮಡುಗಟ್ಟಿದ ಕೃಷಿ ಕಾರ್ಮಿಕರ ಆಕ್ರೋಶಕ್ಕೆ ಚಾರು ಮಜುಮ್ದಾರ್ ನೇತೃತ್ವದ ಕ್ರಾಂತಿಕಾರಿ ಕಮ್ಯುನಿಸ್ಟ್ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಓಡಾಡಿ ಉತ್ತೇಜನ ಕೊಟ್ಟರು. ರಷ್ಯಾ ಹಾಗೂ ಚೀನಾ ಕ್ರಾಂತಿಗಳ ಯಶಸ್ಸಿನ ಕಥೆಗಳು ಹೋರಾಟಕ್ಕೆ ಹುರುಪು ತುಂಬಿದವು. ಅದು 1967ರ ಮಾರ್ಚ್ ತಿಂಗಳು. ಜಮೀನ್ದಾರರ ವಶದಲ್ಲಿದ್ದ ಭೂಮಿಯನ್ನ ಸುತ್ತುವರಿದ ರೈತರ ಗುಂಪು ಅಲ್ಲಿ ಕೆಂಬಾವುಟ ನೆಟ್ಟು ಬಲು ವೀರಾವೇಶದಿಂದ ಬೆಳೆಯನ್ನೆಲ್ಲ ಕೊಯ್ಲು ಮಾಡಿಬಿಟ್ಟಿತ್ತು. ಪ್ರತಿದಾಳಿಯನ್ನ ಸಶಸ್ತ್ರ ಹೋರಾಟದ ಮೂಲಕವೇ ಹಿಮ್ಮೆಟ್ಟಿಸಲು ನಿರ್ಧರಿಸಿದ ಈ ಗುಂಪು ಬಿಲ್ಲು ಬಾಣ, ಕೃಷಿ ಸಲಕರಣೆ, ಲಾಠಿಗಳೊಂದಿಗೆ ಸಾಗಿ ಹಳ್ಳಿಗಳ ಭೂಮಾಲೀಕರ ತಿಜೋರಿಗಳಲ್ಲಿದ್ದ ದಸ್ತಾವೇಜುಗಳನ್ನೆಲ್ಲ ವಶಪಡಿಸಿಕೊಂಡು ಸುಟ್ಟು ಹಾಕಿತು. ಬಿಗುಲ್ ಕಿಸಾನ್ ಎಂಬ ಗೇಣಿ ರೈತನ ಮೇಲೆ ಭೂಮಾಲೀಕರು ಮಾರಣಾಂತಿಕ ಹಲ್ಲೆ ನಡೆಸಿದಾಗ ನೇರ ಘರ್ಷಣೆ ಆರಂಭವಾಯಿತು. ಬಂಗಾಳದಲ್ಲಿ ಸಂಯುಕ್ತ ರಂಗದ ಆಡಳಿತದ ಕಾಲವದು. ಹೋರಾಟದ ಕಾವನ್ನ ತಗ್ಗಿಸಲು ಕಮ್ಯುನಿಸ್ಟ್ ನಾಯಕರು ಪ್ರಯತ್ನ ಮಾಡಿದರಾದರೂ ಚಾರು ನೇತೃತ್ವದ ತಂಡ ಅದನ್ನ ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಗೃಹ ಮಂತ್ರಿಯಾಗಿದ್ದ ಕಮ್ಯುನಿಸ್ಟ್ ನಾಯಕ ಜ್ಯೋತಿ ಬಸು ಹೋರಾಟವನ್ನು ಹತ್ತಿಕ್ಕಲು ಒಂದು ಕಾಲದ ತಮ್ಮ ಸಂಗಾತಿಗಳ ಮೇಲೆ ಪೊಲೀಸ್ ಬಲ ಪ್ರಯೋಗಕ್ಕೆ ಆದೇಶ ನೀಡಿದರು. ಅದೇ ವರ್ಷ ಮೇ 25ನೇ ತಾರೀಕು ಆದಿವಾಸಿ ಹಟ್ಟಿಯೊಂದರ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಲು ಬಂದಾಗ ನಡೆದ ಘರ್ಷಣೆಯಲ್ಲಿ ಸೋನಂ ವಾಂಗಡಿ ಎಂಬ ಇನ್ಸ್ಪೆಕ್ಟರ್ ಹತ್ಯೆಗೀಡಾದರು. ಮುಂದಿನ 50 ವರ್ಷಗಳಲ್ಲಿ ಸಶಸ್ತ್ರ ಕ್ರಾಂತಿ ಹಾಗೂ ಅದನ್ನು ಹತ್ತಿಕ್ಕಲು ನಡೆಸಿದ ಪೊಲೀಸ್ ಕಾರ್ಯಾಚರಣೆಗಳು ಇದೀಗ ನಿನ್ನೆ ಎನ್ಕೌಂಟರ್ ಆದ ವಿಕ್ರಮ್ ಗೌಡನವರೆಗೂ ಬಂದು ನಿಂತಿದೆ. ನಕ್ಸಲ್ ಬರಿ ಸಶಸ್ತ್ರ ಕ್ರಾಂತಿಯನ್ನ ಚೀನಾ ವಸಂತ ಮೇಘ ಗರ್ಜನೆ ಎಂದು ಬಣ್ಣಿಸಿ ಸಂಭ್ರಮಿಸಿತು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕಾಂಗ್ರೆಸ್ ಜೊತೆ ಸೇರಿ ಮೂಲ ತತ್ವ ಮರೆತಿದೆ ಅಂತ ಅದರಿಂದ ಸಿಡಿದ ಸದಸ್ಯರು CPIM ಸ್ಥಾಪಿಸಿದ್ರು. ಅದು ಕಡೆಗೆ ರಾಜಕಾರಣದ ಲೆಕ್ಕಾಚಾರಕ್ಕೆ ಅಂಟಿಕೊಂಡಿತ್ತು. CPIM ನಾಯಕತ್ವ ನಕ್ಸಲ್ ಬರಿ ಹೋರಾಟವನ್ನು ಕೈಬಿಡಬೇಕೆನ್ನುವ ತನ್ನ ನಿಲುವಿಗೆ ಬಲವಾಗಿ ಅಂಟಿಕೊಂಡಿತ್ತು. ಆ ಪಕ್ಷದಲ್ಲಿದ್ದ ಕ್ರಾಂತಿಕಾರಿ ಹೋರಾಟದ ಪ್ರತಿಪಾದಕರು ಅಲ್ಲಿಂದ ಸಿಡಿದು ಬಂದು ಸಶಸ್ತ್ರ ಬಂಡಾಯವನ್ನು ಮುನ್ನಡೆಸೋದಕ್ಕೆ CPIML ಮಾರ್ಕ್ಸ್ ಮತ್ತು ಲೆನಿನ್ ವಾದ ಪಕ್ಷ ಕಟ್ಟಿದ್ರು. CPIML ಮಾರ್ಕ್ಸ್ ಮತ್ತು ಲೆನಿನ್ ವಾದ. ನಕ್ಸಲ್ ಬರಿ ದಂಗೆಯ ನೇತಾರ ಚಾರು ಅದರ ಮೊದಲ ಕಾರ್ಯದರ್ಶಿಯಾದರು. ಮಾವ ಪ್ರತಿಪಾದಿಸಿದ ಬಂದೂಕಿನ ನಳಿಕೆಯಿಂದ ಮಾತ್ರ ಅಧಿಕಾರ ಪ್ರವಹಿಸುತ್ತೆ. ಸುದೀರ್ಘ ಪ್ರಜಾಯುದ್ಧದ ಮೂಲಕ ಮಾತ್ರ ಹಿಂದುಳಿದ ದೇಶಗಳಲ್ಲಿ ಕ್ರಾಂತಿ ಸಾಧ್ಯ ಎಂಬ ಚಿಂತನೆಗೆ ಆ ಪಕ್ಷ ಒತ್ತು ನೀಡಿತು. ಕೋಲ್ಕತ್ತಾದ ರೈಲ್ವೆ ಕಾಲೋನಿಯ ಮನೆಯೊಂದರಲ್ಲಿ ಮದುವೆ ಸಮಾರಂಭದ ಸೋಗಿನಲ್ಲಿ ಸಭೆ ನಡೆಸಿ ಭಾರತೀಯ ಕ್ರಾಂತಿ ಪಥದ ದಸ್ತಾವೇಜನ್ನು ಅಂತಿಮಗೊಳಿಸಿದ ನಾಯಕರು ಚೀನಾದ ಅಧ್ಯಕ್ಷರೇ ನಮ್ಮ ಅಧ್ಯಕ್ಷರು, ಚೀನಾದ ಹಾದಿಯೇ ನಮ್ಮ ಹಾದಿ ಎಂದು ಸಾರಿದ್ರು. ಹಳ್ಳಿಗಳಲ್ಲಿ ಭೂಮಾಲೀಕರನ್ನ ಇಲ್ಲವಾಗಿಸಿದರೆ ರೈತ ಸಮಿತಿಗಳ ಮೂಲಕ ಅಲ್ಲಿ ವಿಮೋಚಿತ ಪ್ರದೇಶಗಳನ್ನು ನಿರ್ಮಾಣ ಮಾಡಬಹುದು. ಆನಂತರ ನಗರಗಳನ್ನು ಸುತ್ತುವರಿದು ವಶಕ್ಕೆ ಪಡೆಯಬಹುದು ಎಂಬ ಲೆಕ್ಕಾಚಾರದಲ್ಲಿತ್ತು. ಆ ಪಕ್ಷದ ನಾಯಕತ್ವ ಕ್ರಾಂತಿಯ ವಸಂತ ಋತು ಶುರುವಾಗಿ 10 ವರ್ಷಗಳಲ್ಲಿ ಸಂಪೂರ್ಣ ಗುರಿ ಸಾಧನೆಯಾಗುತ್ತೆ ಎಂಬ ಭ್ರಾಂತಿಯಲ್ಲೂ ಮುಳುಗಿತು. ಸಶಸ್ತ್ರ ಹೋರಾಟಕ್ಕಾಗಿ ಸೈನ್ಯವನ್ನು ಕಟ್ಟಲು ನಿರ್ಧರಿಸಿ ವರ್ಗ ಶತ್ರುವಿನ ರಕ್ತದಲ್ಲಿ ಕೈ ಅದ್ದಿದವರು ಇಲ್ಲವೇ ಪ್ರಭುತ್ವದಿಂದ ಬಂದೂಕು ಕಿತ್ತುಕೊಂಡು ಬಂದವರಿಗೆ ಪಕ್ಷದ ಸದಸ್ಯತ್ವ ಎಂಬ ಬಿಗಿ ಷರತ್ತನ್ನು ಹಾಕಿತು. ಕ್ರಾಂತಿಕಾರಿ ಶಕ್ತಿಗಳ ಧ್ರುವೀಕರಣದ ಜೊತೆಗೆ
ಸಶಸ್ತ್ರ ಹೋರಾಟ ಮತ್ತೆ ಹರಡತೊಡಗಿತು. ಊಳಿಗಮಾನ್ಯ ವ್ಯವಸ್ಥೆ ವಿರುದ್ಧ ಬಂಡೆದ್ದ ವಿದ್ಯಾರ್ಥಿಗಳು ಸಾವಿರ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಧುಮುಕಿದ್ರು. ಆದರೆ ದಂಗೆಯನ್ನು ಸರ್ಕಾರ ಬಲವಾಗಿ ಹತ್ತಿಕ್ಕಿತ್ತು. ಕರ್ನಾಟಕದ ಕೆಲವು ಕ್ರಾಂತಿಕಾರಿಗಳು 1980ರ ದಶಕದ ಉತ್ತರಾರ್ಧದಲ್ಲಿ ಪೀಪಲ್ಸ್ ವಾರ್ ಪಕ್ಷದ ಕರ್ನಾಟಕ ಘಟಕವನ್ನು ಪ್ರಾರಂಭಿಸಿದರು. ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಅಂದರೆ JNU ಅಲ್ಲಿ ಅಧ್ಯಯನ ನಡೆಸಿ ಬಂದ ಸಾಕೇತ್ ರಾಜನ್ ಅವರೇ ರಾಜ್ಯದ ನಕ್ಸಲೀಯ ಚಟುವಟಿಕೆಗಳ ಪ್ರಮುಖ ರೂವಾರಿಯಾಗಿದ್ದರು. ಚಳವಳಿ ಬೆಳೆಸಲು ಕಾರಣರಾದ ಹಾಜಿಮಾ ಮತ್ತು ಪಾರ್ವತಿ ಎನ್ಕೌಂಟರ್ ಆದರು. ರಕ್ತರಂಜಿತವಾಗಿದ್ದ ಆ ದಿನಗಳಲ್ಲಿ ಶಿವಲಿಂಗು, ಉಮೇಶ, ಅಜಿತ್, ಚೆನ್ನಪ್ಪ, ಮನೋಹರ್, ದಿನಕರ್, ಆನಂದ್ ಹೀಗೆ ಸಾಲು ನಕ್ಸಲೀಯರು ಪೊಲೀಸರ ಗುಂಡಿಗೆ ಬಲಿಯಾದರು. ಆನಂತರದ ದಿನಗಳಲ್ಲಿ ಶಸ್ತ್ರ ಕೆಳಗಿಟ್ಟು ಹಲವರು ಮುಖ್ಯವಾಹಿನಿಗೆ ಬಂದರೆ ಉಳಿದವರು ಬೇರೆ ನೆಲೆಗಳನ್ನು ಕಂಡುಕೊಂಡ್ರು. ಡಿಸೆಂಬರ್ 8, 2014ರಂದು ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ 2 ಪ್ರಮುಖ ನಕ್ಸಲ್ ನಾಯಕರು ಸಿರಿಮನೆ ನಾಗರಾಜ್ ಮತ್ತು ನೂರ್ ಜುಲ್ಫಿಕರ್ ಚಳವಳಿಗಳ ಮುಖ್ಯವಾಹಿನಿಗೆ ಮರಳಿ ಬಂದರು. ಕರ್ನಾಟಕದಲ್ಲಿ ಅನ್ಯಾಯವಾಗಿ ಬಲಿಯಾಗುತ್ತಿದ್ದ ನಕ್ಸಲರನ್ನ ಮನವೊಲಿಸಿ ಮುಖ್ಯವಾಹಿನಿಗೆ ತರುವಲ್ಲಿ ಗೌರಿ ಲಂಕೇಶ್ ಪಾತ್ರ ದೊಡ್ಡದಿತ್ತು. ನಕ್ಸಲರು ಮುಖ್ಯವಾಗಿ ಒಡಿಶಾ, ಜಾರ್ಖಂಡ್, ಬಿಹಾರ, ಆಂಧ್ರಪ್ರದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳ 60 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೆಡ್ ಕಾರಿಡಾರ್ ಅಂದರೆ ಕೆಂಪು ಪಟ್ಟಿಯ ಪ್ರದೇಶ ಭಾರತದ ಪೂರ್ವದ ಒಂದು ಪ್ರದೇಶವಾಗಿದ್ದು, ಈ ಭಾಗದಲ್ಲಿ ಭಾರತ ಗಣನೀಯ ನಕ್ಸಲೀಯ ಮಾವೋವಾದಿ ಬಂಡುಕೋರರಿಂದ ದಾಳಿಗಳಾಗುತ್ತವೆ. ಈಗಿನ ಭಾರತದ ಮಹಾನ್ ಅನಕ್ಷರತೆ, ಬಡತನ ಮತ್ತು ಜನಸಂಖ್ಯಾ ಬಾಹುಳ್ಯದಿಂದ ನರಳುವ ಪ್ರದೇಶಗಳಲ್ಲಿ ಹೆಚ್ಚು ನಕ್ಸಲ್ ಚಟುವಟಿಕೆಗಳು ಗೋಚರವಾಗುತ್ತೆ. ನಕ್ಸಲೈಟ್ ಸಂಸ್ಥೆಗಳ ಎಲ್ಲ ರೂಪಗಳನ್ನು ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಆಕ್ಟ್ 1967 ಅಡಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳು ಕಾನೂನು ಬಾಹಿರ ಸಂಸ್ಥೆ ಎಂದು ಘೋಷಿಸಲಾಗಿದೆ. ನಕ್ಸಲ್ ದಾಳಿ ಹಾಗೂ ಪ್ರತಿದಾಳಿಯಿಂದ ಇಲ್ಲಿಯವರೆಗೂ ಸಾವಿರಾರು ಜನರು ಬಲಿಯಾಗಿದ್ದಾರೆ. ಹಾಗೆ ನೋಡಿದ್ರೆ ಕರ್ನಾಟಕದ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಹೆಚ್ಚು ಕಡಿಮೆ ಮುಗಿದೇ ಹೋದಂತಿತ್ತು. ಈಗ ವಿಕ್ರಮ್ ಗೌಡ ಹತ್ಯೆಯ ಮೂಲಕ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಶರಣಾಗತನಾಗಿ ಮುಖ್ಯವಾಹಿನಿಗೆ ಬಂದು ಬದುಕಬಹುದಾಗಿದ್ದ ಜೀವ ಇಷ್ಟೇ ಹೇಳಬಲ್ಲೆ. ನಕ್ಸಲ್ ಚರಿತ್ರೆ ಬಹಳ ದೊಡ್ಡದಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಸಂಘರ್ಷವನ್ನು ಮಾಡಿದರು ಅವರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಗಳೆಲ್ಲ ಹೋಗಿದೆ. ಅವ್ರ ಕಡೆನೂ ಹೋಗಿದೆ, ಈ ಕಡೆನೂ ಹೋಗಿದೆ. ಪೊಲೀಸರು, ಸೈನಿಕರು ಅನೇಕರನ್ನು ಅವರು ಕೊಲೆ ಮಾಡಿದ್ದಾರೆ. ಇವರು ಅನೇಕರು ಬಲಿಯಾಗಿದ್ದಾರೆ. ಅವರ ಹೋರಾಟದ ಉದ್ದೇಶ ಸರಿ ಇದೆ, ಆದರೆ ಆ ಹೋರಾಟಕ್ಕೆ ಆಯ್ದುಕೊಂಡ ಮಾರ್ಗ ತಪ್ಪು ಅಂತ ನನ್ನ ದೇಶದ ಕಾನೂನು ಹೇಳ್ತಾ ಇದೆ. ಹಿಂಸೆಯನ್ನು ವಿರೋಧಿಸುವವರು ಯಾವುದೇ ಕಾರಣಕ್ಕೂ ನಕ್ಸಲರ ಹೋರಾಟವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆಯುವಂಥ ಯಾವುದೇ ಚಟುವಟಿಕೆಗಳನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.